ಎಂದಿನಿಂದ ಬಂದ್ ಆಗಲಿವೆ ಈ 4 ಬ್ಯಾಂಕ್ಗಳು. ಹೌದು, 2024ಕ್ಕೆ ಕಾಲಿಟ್ಟ ಮೇಲೆ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಏನಾದರೂ ಒಂದು ಹೊಸ ಬದಲಾವಣೆ ಆಗಲೇಬೇಕು. ಯಾವುದು ಸರಿ ಇಲ್ಲವೋ ಅದನ್ನ ನಿಲ್ಲಿಸಲೇಬೇಕು. ಅದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಮುಖ ನಿರ್ಧಾರವೊಂದನ್ನ ತೆಗೆದುಕೊಂಡಿದೆ. ಅದೇನಪ್ಪಾ ಅಂದ್ರೆ, ಇಂದಿನಿಂದ 4 ಬ್ಯಾಂಕ್ಗಳ ವ್ಯವಹಾರವನ್ನ ಸಂಪೂರ್ಣವಾಗಿ ನಿಲ್ಲಿಸೋದು. ಆ ಬ್ಯಾಂಕ್ಗಳ ಮಾಹಿತಿ ಇಲ್ಲಿದೆ ನೋಡಿ. ದೇಶದ ಕೇಂದ್ರ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 4 ಸಹಕಾರಿ ಬ್ಯಾಂಕ್ಗಳ ಪರವಾನಗಿಯನ್ನ ರದ್ದುಗೊಳಿಸಿದೆ. ಮೊದಲನೆಯದು ಬೋಟೆಡ್ ಪೀಪಲ್ಸ್ ಕೋಆಪರೇಟಿವ್ ಬ್ಯಾಂಕ್ನ ಪರವಾನಗಿಯನ್ನ ಆರ್ಬಿಐ ರದ್ದುಗೊಳಿಸಿದೆ. ಇದಕ್ಕೆ ಕಾರಣ, ಇದನ್ನ ಬ್ಯಾಂಕಿಂಗ್ ಅಲ್ಲದ ಸಂಸ್ಥೆಯಾಗಿದ್ದು ಇನ್ನು ಮುಂದೆ ಇದು ಯಾವುದೇ ಬ್ಯಾಂಕಿಂಗ್ ವ್ಯವಹಾರಗಳನ್ನ ನಡೆಸೋದಿಲ್ಲ ಮತ್ತು ಈ ಬ್ಯಾಂಕ್ ಯಾವುದೇ ಠೇವಣಿಗಳನ್ನು ಸ್ವೀಕರಿಸೋದಿಲ್ಲ. ಇನ್ನು ಎರಡನೆಯದು ಆದರ್ಶ ಮಹಿಳಾ ನಗರಿ ಸಹಕಾರಿ ಬ್ಯಾಂಕ್. ಈ ಬ್ಯಾಂಕ್ ದಿವಾಳಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆರ್ಬಿಐ ಈಗಾಗಲೇ ಮಹಾರಾಷ್ಟ್ರದ ಸಹಕಾರ ಸಂಘಗಳ ಆಯುಕ್ತರು ಮತ್ತು ರಿಜಿಸ್ಟ್ರಾರ್ಗೆ ಸೂಚನೆಗಳನ್ನ ನೀಡಿದೆ. ಈ ಬ್ಯಾಂಕ್ ತೀವ್ರವಾದ ಬಂಡವಾಳ ಕೊರತೆ ಎದುರಿಸಿದ್ರಿಂದ ಅದರ ಪರವಾನಗಿಯನ್ನ ರದ್ದುಗೊಳಿಸಲಾಗಿದೆ. ಇದರ ಜೊತೆಗೆ ಫೈಜ್ ಮರ್ಕೆಂಟೈಲ್ ಸಹಕಾರಿ ಬ್ಯಾಂಕ್, ಮುಸ್ರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಪರವಾನಗಿಯನ್ನು ಆರ್ಬಿಐ ರದ್ದುಗೊಳಿಸಿದೆ. ಆದರೆ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಬ್ಯಾಂಕ್ ಭರವಸೆ ನೀಡಿದೆ. ಡಿಐಸಿಜಿಸಿ ಯೋಜನೆ ಅಡಿ ಬ್ಯಾಂಕ್ ಗ್ರಾಹಕರು ಗರಿಷ್ಠ 5 ಲಕ್ಷ ರೂಪಾಯಿ ಪಡೆಯುತ್ತಾರೆ. ಈ ವಿಮಾ ಯೋಜನೆ ಅಡಿ ಬ್ಯಾಂಕ್ ದಿವಾಳಿಯಾದರೆ ಗ್ರಾಹಕರಿಗೆ ಗರಿಷ್ಠ 5 ಲಕ್ಷ ರೂಪಾಯಿ ಸಿಗುತ್ತೆ. ಅಂದ್ರೆ ಬ್ಯಾಂಕ್ನಲ್ಲಿ 5 ಲಕ್ಷದವರೆಗೆ ಹಣ ಹೊಂದಿರುವವರು ಪೂರ್ಣ ಮೊತ್ತವನ್ನ ಪಡೆಯುತ್ತಾರೆ. ಹಾಗಾದ್ರೆ ಈ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆ ಇದೆಯಾ ಎಂಬುದನ್ನ ಈಗಲೇ ಚೆಕ್ ಮಾಡ್ಕೊಳ್ಳಿ.